ರಾಜ್ಯದಲ್ಲಿ ನೂತನ ಸಚಿವ ಸಂಪುಟ ಕಸರತ್ತು ಗರಿಷ್ಠ ಮಟ್ಟ ತಲುಪುತ್ತಿರುವ ಬೆನ್ನಲ್ಲೇ ಹಿರಿಯ ರಾಜಕಾರಣಿ ವಿಧಾನ ಪರಿಷತ್ ಸದಸ್ಯ ಎಸ್.ಎನ್. ಬೋಸರಾಜು ಅವರಿಗೆ ಡಿಕೆ ಶಿವಕುಮಾರ್ ಸರ್ಕಾರದಲ್ಲಿ ಮತ್ತೊಮ್ಮೆ ಸಚಿವ ಸ್ಥಾನವನ್ನ ನೀಡಬೇಕೆಂದು ಆಗ್ರಹಿಸಿ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಾಂಗ್ರೆಸ್ ಮುಖಂಡರು ತುರ್ತು ಸುದ್ದಿಗೋಷ್ಠಿಯನ್ನ ನಡೆಸಿ ಒತ್ತಾಯಿಸಿದ್ದಾರೆ. ಇನ್ನು ಎನ್.ಎಸ್. ಬೋಸರಾಜು ಅವರು ಈ ಹಿಂದೆ 2 ಬಾರಿ ಶಾಸಕರಾಗಿ ಹಾಗೂ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಖಾತೆಯ ಸಚಿವರಾಗಿ ಅತ್ಯಂತ ದಕ್ಷತೆಯಿಂದ ಸೇವೆಯನ್ನ ಸಲ್ಲಿಸಿದ್ದಾರೆ. ಇನ್ನು ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸ್ತಾ ಇರುವ ಇವರಿಗೆ ಮತ್ತೊಮ್ಮೆ ಸಚಿವ ಸ್ಥಾನ ನೀಡಿ ಜಿಲ್ಲಾ ಉಸ್ತುವಾರಿ ಜವಾಬ್ದಾರಿಯನ್ನ ವಹಿಸಬೇಕೆಂದು ಮುಖಂಡರು ಹೈಕಮಾಂಡ್ಗೆ ಮನವಿಯನ್ನ ಮಾಡಿದ್ದಾರೆ. ಒಂದ್ ವೇಳೆ ಹಿರಿಯ ನಾಯಕ ಬೋಸರಾಜು ಅವರಿಗೆ ಸಚಿವ ಸ್ಥಾನ ತಪ್ಪಿದ್ರೆ ಆದಲ್ಲಿ ಇಡೀ ರಾಯಚೂರು ಜಿಲ್ಲಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಬೀದಿಗಿಳಿದು ಭಾರಿ ಹೋರಾಟವನ್ನ ನಡೆಸೋದು ಖಚಿತ ಎಂದು ಸ್ಥಳೀಯರು ಹೈಕಮಾಂಡ್ಗೆ ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಎಂ.ಡಿ. ಇಸ್ಮಾಯಿಲ್ ಮಾಡಗಿರಿ ಅಂತೇಳಿ, ಜಿಲ್ಲಾ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ. ಈ ಮಾಧ್ಯಮಗೋಷ್ಠಿಯ ಉದ್ದೇಶ ಏನಂದರೆ, ರಾಯಚೂರು ಜಿಲ್ಲೆಯಲ್ಲಿ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಗಿರ್ಬೋದು ಮತ್ತು ನಮ್ಮ ರಾಜ್ಯ ಕಾಂಗ್ರೆಸ್ನ ಪಾಲಿಗೆ ಆಪದ್ಬಾಂಧವ ಹಾಗೂ ಪ್ರತಿ ಕಾಂಗ್ರೆಸ್ನ ಕಷ್ಟ ಕಾಲದಲ್ಲಿ ಬೆನ್ನೆಲುಬಾಗಿ ನಿಂತು ಕಾಂಗ್ರೆಸ್ ಪಕ್ಷವನ್ನು ಸದೃಢವಾಗಿ ರಾಜ್ಯದಲ್ಲಿ ಆಗಿರ್ಬೋದು ಜಿಲ್ಲೆಯಲ್ಲಿ ಕಟ್ಟಿರುವಂಥ ಎನ್.ಎಸ್. ಬೋಸರಾಜ್ ಸಾಹೇಬರನ್ನು ಏನು ಕಳೆದ 3 ವರ್ಷದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸಾಹೇಬರ ಸರ್ಕಾರದಲ್ಲಿ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರನ್ನಾಗಿ ಆಡಳಿತವನ್ನು ನೀಡಿದ್ದಾರಲ್ಲ, ಇದು ರಾಜ್ಯದ ಎಲ್ಲ ಸಚಿವರಿಗಿಂತ ಉತ್ತಮವಾಗಿ ಆಡಳಿತ ನೀಡಿದ್ದಾರೆ. ಈಗ ಮುಂದಿನ ಏನು ಮುಖ್ಯಮಂತ್ರಿ ಬದಲಾವಣೆ ನಮ್ಮ ಪಕ್ಷದಲ್ಲಿ ಆಗಿದ್ದು, ಮುಂದಿನ ದಿನಗಳಲ್ಲಿ ಡಿ.ಕೆ. ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗುತ್ತಾರಲ್ಲ, ಅವರ ಸಚಿವ ಸಂಪುಟದಲ್ಲಿಯೂ ಸಹ ನಮ್ಮ ಎನ್.ಎಸ್. ಬೋಸರಾಜ್ ಸಾಹೇಬರನ್ನು ಅದೇ ಖಾತೆ ಸಣ್ಣ ನೀರಾವರಿ ಮತ್ತು ಬೃಹತ್ ಜಲಸಂಪನ್ಮೂಲ ಖಾತೆ ಕೊಟ್ಟು ಅವರ ಅನುಭವವನ್ನು ಈ ರಾಜ್ಯ ಪಡೆದುಕೊಳ್ಳಬೇಕೆಂದು ಹಾಗೂ ನಮ್ಮ ರಾಯಚೂರು ಜಿಲ್ಲೆಯ ಉಸ್ತುವಾರಿಗಳಾಗಿ ಎನ್.ಎಸ್. ಬೋಸರಾಜ್ ಸಾಹೇಬರನ್ನು ನೇಮಕ ಮಾಡಬೇಕೆಂದು ನಾವು ಈ ಮೂಲಕ ನಿಯೋಜಿತ ಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರನ್ನು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡನ್ನು ನಾವು ಒತ್ತಾಯ ಮಾಡ್ತೇವೆ. ಅಲ್ಲ ಸರ್, ಏನಂತಂದ್ರೆ ಈಗ ಒಂದು ರೀತಿಯಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ನೀವು ಆಗ್ರಹ ಪಡಿಸ್ತಾ ಇದ್ರಿ ಸಚಿವ ಬೋಸರಾಜ್ ಅವರಿಗೆ ಸಚಿವ ಸ್ಥಾನ ಅಂತೇಳಿ ಕೊಡ್ಬೇಕಂತೇಳಿ, ಯಾಕಂತಂದ್ರೆ ಕಂಟಿನ್ಯೂಟಿ ಮಾಡ್ಬೇಕಂತೇಳಿ. ಈಗ ಒಂದು ವೇಳೆ ಈಗ ಹೈಕಮಾಂಡ್ ನಲ್ಲಿ ಅಥವಾ AICCಯಲ್ಲಿ ಒಂದು ರೀತಿಯಲ್ಲಿ ಚರ್ಚೆ ನಡೆದಿದ್ವಾ, ಕೊಡುವ ಸಾಧ್ಯತೆ ಇದೆನಂತ? ನೋಡ್ರಿ, ಅವರ ಆಡಳಿತ ಅನುಭವ ಆಗಿರ್ಬೋದು, ಅವರು ಪಕ್ಷದ ನಾಯಕರ ಜೊತೆ ಹೊಂದಿರುವ ಅನ್ಯೋನ್ಯ ಸಂಬಂಧ ಆಗಿರ್ಬೋದು, ಅವರಿಗೆ ಸಚಿವ ಸ್ಥಾನ ಸಿಗುತ್ತೇನಂತೇಳಿ ಇಡೀ ರಾಜ್ಯದ ಜನತೆ ಗೊತ್ತಿದೆ. ಯಾವುದೇ ಕಾರಣಕ್ಕೂ ಸಚಿವ ಸಂಪುಟದಲ್ಲಿ ಅವರ ಇಲ್ಲದೆ ಸಚಿವ ಸಂಪುಟ ಆಗಲು ಸಾಧ್ಯವೇ ಇಲ್ಲ. ಮುಂದಿನ ಸಚಿವ ಸಂಪುಟದಲ್ಲಿ ನಮ್ಮ ಎನ್.ಎಸ್. ಬೋಸರಾಜ್ ಸಾಹೇಬರು ಖಂಡಿತವಾಗಿ ಮಂತ್ರಿಗಳಾಗಿ ರಾಯಚೂರು ಜಿಲ್ಲೆಯ ಉಸ್ತುವಾರಿಗಳಾಗಿ ಮತ್ತೊಮ್ಮೆ ಈ ಜಿಲ್ಲೆಗೆ ಬರುತ್ತಾರೆ ಅಂತೇಳಿ ನಮ್ಗೆ ನಂಬಿಕೆ ಇದೆ. ಕಾಂಗ್ರೆಸ್ ಮುಖಂಡರು ನಾನು ಈ ಒಂದು ಪತ್ರಿಕೆ ಮುಂದೆ ಹೇಳಿಪಡಿಸೋದು ಏನೆಂದರೆ, ಈ ಒಂದು ನಮ್ಮ ಎನ್.ಎಸ್. ಬೋಸರಾಜ್ ಸಾಹೇಬರು 50 ವರ್ಷಗಳ ಕಾಲ ಸುದೀರ್ಘವಾಗಿ ಪಕ್ಷ ಸಂಘಟನೆ ಎಲ್ಲ ಊರುಗಳಲ್ಲಿ, ಯಾವುದೇ ಒಂದು ಊರಲ್ಲಿ ಹೋದರೂ ಕೂಡ 10-20 ಜನರನ್ನು ಹೆಸರಿಟ್ಟು ಕರಿತಕ್ಕಂಥ, ಡಿಸ್ಟಿಕ್ನೊಳಗೆ ಎಲ್ಲೇ ಆದರೂ ಕೂಡ ಯಾವುದೇ ಒಂದು ಊರಲ್ಲಿ ಹೋದರೂ ಕೂಡ ಅವ್ರು ಹೆಸರಿಟ್ಟು ಕರಿತಕ್ಕಂಥ ಒಂದು ಮನೋಭಾವನೆ ಅವ್ರಿಗೆ ಇಂದಿನ ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರನ್ನಾಗಿ ಮಾಡಿದ್ರು. ಈಗ ಅದೇ ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ ನಮ್ಮ ಎನ್.ಎಸ್. ಬೋಸರಾಜ್ ಸಾಹೇಬರಿಗೆ ಇನ್ನೂ ಉನ್ನತವಾದ ಸ್ಥಾನ ಕೊಟ್ಟು ರಾಯಚೂರು ಜಿಲ್ಲೆ ಉಸ್ತುವಾರಿ ಮಾಡಬೇಕು. ಯಾಕಂದರೆ ಹಿಂದುಳಿದ ವರ್ಗಗಳು ಅವರಿಗೆ ಅನ್ಯಾಯ ಆಗಬಾರ್ದು. ಯಾಕಂದರೆ ಸಿದ್ದರಾಮಯ್ಯ ಅವ್ರನ್ನು ಕೂಡ ಈಗ ಅಹಿಂದ ನಾಯಕ ಅಂತ ತಿಳಿಸಿದ್ದಾರೆ. ಈಗ ಅಹಿಂದ ನಾಯಕರ ಕೇಸಿ ಬಿಂಬಿತರಾಗಿರ್ತಕ್ಕಂಥ ಎನ್.ಎಸ್. ಬೋಸರಾಜ್ ಅವ್ರನ್ನು ಕೂಡ ಇಳಿಸಿದರೆ ಮುಂದಿನ ದಿನಮಾನಗಳಲ್ಲಿ ಅಹಿಂದ ವರ್ಗಕ್ಕೆ ಒತ್ತಡ ಬೀಳ್ತದೆ. ಮತ್ತು ಯಾವುದೇ ಕಾರಣಕ್ಕೆ ಮುಂದಿನ 28ರ ವಿಧಾನಸಭೆ ಎಲೆಕ್ಷನ್ ಒಂದು ಪೂರ್ವ ಇದಕ್ಕಾಗಿ ಇಟ್ಕೊಂಡು ಸಾಹೇಬರಿಗೆ ಸಚಿವರನ್ನಾಗಿ ಮಾಡಿ ಜಿಲ್ಲಾ ಉಸ್ತುವಾರಿ ಮಾಡಬೇಕು. ಮಾಡದಿದ್ದರೆ ಡಿಸ್ಟಿಕ್ನಲ್ಲಿ ಎಲ್ಲ ಕಡೆ ಉಗ್ರವಾದ ಹೋರಾಟವಾಗ್ತದೆ. ಅದಕ್ಕೆ ನಮ್ಮ ಹೈಕಮಿಟಿಗಾಗಲಿ, ನಮ್ಮ ಡಿ.ಕೆ. ಶಿವಕುಮಾರ್ ಅವರಿಗಾಗಲಿ, ರಾಹುಲ್ ಗಾಂಧಿ ಅವರಿಗಾಗಲಿ ನಾವು ಮನವಿ ಮಾಡ್ಕೊಂಬೋದಿಷ್ಟೇ, ನಮ್ಮ ಸಾಹೇಬರಿಗೆ ಎನ್.ಎಸ್. ಬೋಸರಾಜ್ ಸಾಹೇಬರಿಗೆ ಸಚಿವರನ್ನಾಗಿ ಮಾಡಬೇಕು ಮತ್ತು ಜಿಲ್ಲಾ ಉಸ್ತುವಾರಿ ಕೊಡಬೇಕಂತ ಈ ಒಂದು ನಿಮ್ಮ ಒಂದು ಪತ್ರಿಕೆ ಮುಖಾಂತರ ನಾವು. ಅಲ್ಲ ಸರ್, ಏನಂತಂದ್ರೆ ಕಳೆದ ಬಾರಿ ಸಿದ್ದರಾಮಯ್ಯ CM ಆದ ಸಂದರ್ಭದಲ್ಲಿ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಖಾತೆ ಕೊಟ್ಟಿದ್ರು ಬೋಸರಾಜ್ ಅವರಿಗೆ. ಈ ಬಾರಿ ಯಾವ ಖಾತೆ ಸಿಗುವ ಸಾಧ್ಯತೆ ಇದೆ? ನಮಗೇನಂತ ನೀರಾವರಿ ತಜ್ಞರಂತಾನೆ ಹೆಸರಾಗಿರ್ತಾರೆ. ಇವತ್ತು ಮುಂಡ್ರಾಬಾದ್ ಹಿಡಿದು ಲಾಸ್ಟ್ ನಮ್ಮ ಥೈಲ್ಯಾಂಡ್ ಅಂತಾನೆ ಯಾವ ಕಾಲಕ್ಕೆ ಎಷ್ಟು ನೀರು ಹೋಗ್ಬೇಕು ಎಷ್ಟಿಲ್ಲ ಅಂತ ಅವ್ರಿಗೆಲ್ಲ ಗೊತ್ತು. ಅದಕ್ಕೆ ಸಮಗ್ರವಾಗಿ
ಅವರಿಗೆ ಭಾರಿ ನೀರಾವರಿ ಸಚಿವ ಕೊಟ್ಟರು ಕೂಡ ಇದರಲ್ಲಿ ಯಾವುದೇ ರೀತಿಯಾಗಿ ಅನುಮಾನ ಇಲ್ಲ. ಅವರು ನಿಭಾಯಿಸ್ಕೊಂಡು ಹೋಗ್ತಾರ. ಎಂತಹ ಖಾತೆ ಕೊಟ್ಟರು ನಿಭಾಯಿಸುವಂತ ಶಕ್ತಿ ಯಾರಾದ್ರೆ ಅದು ಬೋಸರಾಜ್ ಸಾಬ್ರ ಅಂತ ಹೇಳಿದ್ರು ಕೂಡ ಘಂಟಾಘೋಷವಾಗಿ ಹೇಳುತ್ತೆ. ನಮಸ್ಕಾರ. ಅಬ್ಬು ಪಟೇಲ್ ಮಾನ್ವಿ ಅಂತ ನಾನು ಕಾಂಗ್ರೆಸ್ ಮುಖಂಡನಾಗಿದ್ದೇನೆ. ಈ ನಿಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಮುಂದೆ ಬರುವ ಕಾರಣ ಏನೆಂದರೆ, ಮೊನ್ನೆ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದಲ್ಲಿ ನಮ್ಮ NS ಬೋಸರಾಜ್ ಸಾಹೇಬರು ಸಣ್ಣ ನೀರಾವರಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾಗಿ ಸಮರ್ಥವಾಗಿ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದ್ದಾರೆ. ಅದು ಅಲ್ಲದೆ ದೂರದ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನೇಮಕ ಮಾಡಿದರೂ ಸಹ ಯಾವುದೇ ಬೇಸರ ಪಟ್ಟುಕೊಳ್ಳದೆ 6 ತಿಂಗಳಲ್ಲಿ ಸುಮಾರು 31 ಸಲ ಆ ಜಿಲ್ಲೆಗೆ ಭೇಟಿ ಕೊಟ್ಟು ಅಲ್ಲಿಯ ಜನನಾಯಕನಾಗಿ ಮೆಚ್ಚುಗೆ ಪಡೆದುಕೊಂಡಿರೋದು ಸತ್ಯ. ಅದೇ ರೀತಿ ಅವರು ನೀರಾವರಿ ತಜ್ಞ ಅಂತಲೇ ಹೇಳಬೇಕು ಅವರಿಗೆ. ನಾವು ಈಗ ಇದಕ್ಕೆ ತಾನೇ ನಮ್ಮ ಬೀರಪ್ಪ ಅವರು ಹೇಳಿದಾಗೆ ಅವರು ಯಾವ ಕಾಲುವೆಗೆ ಯಾವ ಟ್ಯಾಲೆಂಟ್ಗೆ ಯಾವ ಭಾಗಕ್ಕೆ ಎಷ್ಟು ನೀರು ಬೇಕು, ಎಷ್ಟು ಗೇಜ್ ಮೇಂಟೈನ್ ಮಾಡಬೇಕೆಂಬುದು ಸಮಗ್ರ ಮಾಹಿತಿ ಇದೆ. ನಾವು ಕೇಳ್ಕೊಳ್ಳೋದಿಷ್ಟೇ, ಅವರಿಗೆ ಈ ನಮ್ಮ DK ಶಿವಕುಮಾರ್ ಅವರ ನಿಯೋಜಿತ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರ ಸಂಪುಟದಲ್ಲಿ ಅವರಿಗೆ ಭಾರಿ ನೀರಾವರಿ ಇಲ್ಲ ಜಲಸಂಪನ್ಮೂಲ ಸಚಿವನಾಗಿ ಮಾಡಿ ಮತ್ತೆ ಅವರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ನೀಡಬೇಕೆಂದು ನಾವು ಖಡಾಖಂಡಿತವಾಗಿ ಈ ಮೂಲಕ ಬೇಡಿಕೊಳ್ತೀವಿ. ಯಾಕಂದರೆ ಈ ರಾಯಚೂರು ಜಿಲ್ಲೆಯಲ್ಲಿ ಬರುವ 7 ಕ್ಷೇತ್ರಗಳಲ್ಲಿ, ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರದಲ್ಲಿ ಯಾವ ವಾರ್ಡ್ನಲ್ಲಿ ಏನು ವೋಟಿಂಗ್ ಆಗುತ್ತೆ ಎಂಬುದು ಅವರಷ್ಟು ಮಾಹಿತಿ ಯಾರಿಗೆ ಗೊತ್ತಿಲ್ಲ. ನಮ್ಮ ರಾಯಚೂರು ಜಿಲ್ಲೆ ಕಂಡಂಥ ಅಪರೂಪದಂಥ ರಾಜಕಾರಣಿಗಳವರು, ಗಣಮರಿದ ನಾಯಕ ಅವರು. ಅವರಿಗೆ ಮುಂದಿನ ಬರುವ 2028 ವಿಧಾನಸಭಾ ಸಾರ್ವತ್ರಿಕ ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಕೊಡಬೇಕಂತ ನಮ್ಮ ಎಲ್ಲರ ಒಕ್ಕೂಲ ಧ್ವನಿ. ಅಲ್ಲ ಸರ್, ಏನಂತಂದ್ರೆ ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ನೇತೃತ್ವದಲ್ಲಿ ಸಚಿವ ಸ್ಥಾನವನ್ನು ಬದಲಾವಣೆ ಆಗ್ತಾ ಇದೆ. ಒಂದು ವೇಳೆ ಸಚಿವ ಬೋಸರಾಜ್ ಅವರು ಕೊಡದಿದ್ದ ಪಕ್ಷದಲ್ಲಿ ಈ ರಾಯಚೂರು ಜಿಲ್ಲೆಯಲ್ಲಿ ಯಾವ ರೀತಿ ಕ್ರಾಂತಿ ಆಗುತ್ತೆ? ಉಗ್ರ ಹೋರಾಟ ಮಾಡ್ತೀವಿ ನಾವು ಎಲ್ಲರ ಪ್ರತಿ ಕ್ಷೇತ್ರವಾರು ಸಭೆ ನಡೆಸಿ ಒಂದು ಉಗ್ರವಾದ ಹೋರಾಟ ಮಾಡ್ತೀವಿ. ಮತ್ತೆ ಮುಂದೆ ಕಷ್ಟ ಆಗುತ್ತೆ, ಕಾಂಗ್ರೆಸ್ ಪಕ್ಷ ಬರೋಕ್ಕೆ ಕಷ್ಟ ಆಗುತ್ತೆ. ಅವರಿಲ್ಲದೆ ಅದು ಒಂದು ಉದಾಹರಣೆ ಕೊಡ್ತೀನಿ. ಊಟದಲ್ಲಿ ಉಪ್ಪು ಇಲ್ಲ ಅಂದ್ರೆ ರುಚಿ ಇರಲ್ಲೋ ಅದೇ ರೀತಿ ಆಗುತ್ತೆ ಅಂತ ನಾನು ಹೇಳಕ್ ಬಯಸ್ತೀನಿ.